ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ಅವರು ಆಕ್ಟಿವ್ ಆಗಿದ್ದಾರೆ. ಸದನದಲ್ಲಿ ಸಿಎಂ ಉತ್ತರ ಕೊಡುವ ವೇಳೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನು ಮಾಡಿದ್ರು. ಸದನದ ಹಿಂಭಾಗ ಕಾಂಗ್ರೆಸ್ ಸದಸ್ಯರ ಜೊತೆಯಲ್ಲಿ ಸಭೆಯನ್ನು ಮಾಡ್ತಾರೆ ಅವರು. ಕೆಲ ಫೈಲ್ಗಳಿಗೆ ಸಹಿಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿಸ್ಕೊಂಡ್ರು. ಗುಂಪು ಕಟ್ಟಿಕೊಂಡು ಸಭೆ ಮಾಡಿದ ಬಳಿಕ ಸದಸ್ಯರ ಕುರ್ಚಿ ಬಡಿಯಲ್ಲಿ ಕುಳಿತುಕೊಳ್ತಾರೆ ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ಹಿಂದೆನೇ ಹೋಗಿ ನಿಂತು ಚರ್ಚೆ ನಡೆಸ್ತಾರೆ ಕೆಲ ಸದಸ್ಯರು ಕೂಡ. ಡಿಸಿಎಂ ಒಂದು ಕಡೆ ಇದ್ದಾಗ ಅವರು ಹಿಂದೆ ನಿಂತ್ಕೊಂಡು ಕೂಡ ಕೆಲವರು ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತು ನಾಳೆಯೂ ಕಾಂಗ್ರೆಸ್ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಜೊತೆಗೆ ಡಿಸಿಎಂ ಕೂಡ ಆಗಿರತಕ್ಕಂಥ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಇರುತ್ತೆ. ಡಿನ್ನರ್ ಹೆಸರಲ್ಲಿ ತಮ್ಮ ಶಾಸಕರ ವಿಶ್ವಾಸವನ್ನು ಗಳಿಸಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿನ್ನರ್ಗೆ ಬರುವಂತೆ ಪಕ್ಷದ ಎಲ್ಲ ಶಾಸಕರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ತನ್ನ ಕಡೆಗೆ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಬೇಕು ಅನ್ನೋ ಉದ್ದೇಶ ಕೂಡ ಇರಬಹುದು. ಪಕ್ಷದ ಅಧ್ಯಕ್ಷನಾಗಿ ನಾನು ಡಿನ್ನರ್ ಕರೆದ್ರೆ ತಪ್ಪ ಅಂತ ಕೂಡ ಹೇಳಬಹುದಾಗುತ್ತೆ. ಅಥವಾ ಮುಖ್ಯಮಂತ್ರಿಗಳ ಮಾತಿಗೆ ಪ್ರತಿಯಾಗಿ ನೋಡ್ರಪ್ಪ, ನಾನು ನೆಕ್ಸ್ಟ್ ಸಿಎಂ ಆಗೋದ್ರೆ ತಮ್ಮದೇನಾದ್ರು ತಕರಾರು ಇದೆಯಾ, ನನಗೊಂದು ಚಾನ್ಸ್ ಕೊಡಿ, ಯಾಕೆ ಕೊಡಬಾರ್ದು ಕೇಳಲಿಕ್ಕೂ ಕೂಡ ಸಭೆಯನ್ನು ಮಾಡಬಹುದು. ಡಿನ್ನರ್ ಆಹ್ವಾನದ ಹಿನ್ನೆಲೆಯಲ್ಲಿ ಕುತೂಹಲ ಅಂತ ಮೂಡ್ತಾ ಇದೆ ಡಿ ಕೆ ಶಿವರ ನಡೆಯ ಬಗ್ಗೆ.